ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಿದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಎಸ್ಪೆಷಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಆರ್ಡರ್ ಗಳನ್ನ ಕವರ್ ಮಾಡಿದ್ದೆ ಈ ವಿಡಿಯೋದಲ್ಲಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ. ಮತ್ತೆ ಆರ್ಡರ್ ಅಪ್ಡೇಟ್ಸ್ ಅನ್ನ ಇದರಲ್ಲಿ ರಿಪೀಟ್ ಮಾಡ್ತಿಲ್ಲ. ಅವೆಲ್ಲ ಅಪ್ಡೇಟ್ ಗಳು ಕೂಡ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ ಗಳು. ಹಾಗಾಗಿ ನಾಳೆ ಆ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳಿದಾವೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನೀವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇದೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. 3 ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಲಿಂಕ್ಸ್ ಬರುತ್ತೆ. ಹಾಗೆ ಎಕ್ಸ್ ಹ್ಯಾಂಡಲ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಫಾಸ್ಟ್ ಆಗಿ ಅಪ್ಡೇಟ್ ಗಳು ಬೇಕು ಅಂದ್ರೆ ಅವುಗಳನ್ನು ಕೂಡ ಫಾಲೋ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ಬರೋಣ. ಇದರ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕೆನಡಾದ ಮೇಲೆ 10% ಟ್ಯಾರಿಫ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಬಹುಶಃ ನೀವು ಕೇಳಿರಬಹುದು, ಕೆನಡಾ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ. ಅಮೆರಿಕದ ಈ ಹಿಂದಿನ ಅಧ್ಯಕ್ಷರೇನಿದ್ರು ಅಂದ್ರೆ ರೊನಾಲ್ಡ್ ರೇಗನ್ ಅವರು ಟ್ಯಾರಿಫ್ ಬಗ್ಗೆ ಹಿಂದೆ ರೇಡಿಯೋದಲ್ಲಿ ಕೆಲವು ಮಾತುಗಳನ್ನ ಆಡಿದ್ರು. ಅದನ್ನ ಬಳಸ್ಕೊಂಡು ಅವರೊಂದು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ದಾರೆ. ಅದಕ್ಕೆ ಟ್ರಂಪ್ ಅವರ ಮೇಲೆ 10% ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಟ್ಯಾರಿಫ್ ಅನ್ನ ಮಕ್ಕಳಾಟ ತರ ಮಾಡ್ಕೊಂಡ್ಬಿಟ್ಟಾರೆ ಅನ್ಸುತ್ತೆ ಟ್ರಂಪ್ ಇದನ್ನ ನೋಡಿದ್ರೆ. ಚೈಲ್ಡಿಶ್ ವರ್ತನೆಗಳು ಅಂತಾನೆ ಹೇಳ್ಬೋದು. ಬಟ್ ಡಿಸಿಷನ್ ತಗೊಂಡಿದ್ದಾರೆ, ಏನು ಮಾಡಕ್ಕಾಗೋದಿಲ್ಲ. ಅಮೆರಿಕದ ಜನ ಓಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ. ಒಟ್ಟಿನಲ್ಲಿ ಕೆನಡಾದ ಮೇಲೆ 10% ಟ್ಯಾರಿಫ್ ಜಾಸ್ತಿ ಆಗಿ. ಏನೋ ನೆಕ್ಸ್ಟ್ US ಚೀನಾ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಇವತ್ತು ಮಾರ್ನಿಂಗ್ ಕೊಟ್ಟಿರುವಂತಹ ಅಪ್ಡೇಟ್ ಇದು. ಸೆಕ್ರೆಟರಿ ಅಥವಾ ಟ್ರೆಜರಿ ಸೆಕ್ರೆಟರಿ ಬೆಸೆಂಟ್ ಅವರು ಕೊಟ್ಟಿರುವಂತಹ ಅಪ್ಡೇಟ್. US ಚೀನಾ ರೀಚ್ ಫ್ರೇಮ್ವರ್ಕ್ ಫಾರ್ ಟ್ರಂಪ್ ಸಿ ಮೀಟಿಂಗ್. ಅಂದ್ರೆ ಟ್ರಂಪ್ ಸಿ ಜಿನ್ಪಿಂಗ್ ಭೇಟಿ ಏನಿದೆ ಅದಕ್ಕೆ ಮುಂಚೆ ಒಂದಷ್ಟು ಡಿಸ್ಕಷನ್ಸ್ ಆಗಿದೆ ಚೀನಾದ ಅಫಿಷಿಯಲ್ಸ್ ಇಂದ ಹಾಗೆ ಅಮೆರಿಕದ ಅಫಿಷಿಯಲ್ಸ್ ಇಂದ. ಅಲ್ಲಿ ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಷನ್ಸ್ ಆಗಿದೆ ನೋಡಬಹುದು. ಡಿಸ್ಕಸ್ಡ್ ಅಗ್ರಿಕಲ್ಚರಲ್ ಪರ್ಚೇಸಸ್, ಟಿಕ್ಟಾಕ್, ಫೆಂಟನಿಲ್, ಟ್ರೇಡ್, ರೇರ್ ಅರ್ಥ್ಸ್ ಅಂಡ್ ಓವರ್ ಆಲ್ ಬೈಲ್ಯಾಟ್ರಲ್ ರಿಲೇಶನ್ಶಿಪ್. ಇದರ ಬಗ್ಗೆ ಮಾತುಗಳು ಆಗಿದೆ ಅನ್ನುವಂತ ಅಪ್ಡೇಟ್ ಅನ್ನ ಸೆಕ್ರೆಟರಿ ಪ್ರೆಸೆಂಟ್ ಅವರು ಕೊಟ್ಟಿದ್ದಾರೆ. ನೋಡೋಣ ಸಾಧ್ಯ ಆಗುತ್ತಾ, ಡೀಲ್ ಅನೌನ್ಸ್ ಆಗುತ್ತಾ ಅಂತ ನೋಡಬಹುದು. ಅಮೆರಿಕನ್ ಅಂಡ್ ಚೀನೀಸ್ ಅಫಿಷಿಯಲ್ ರೀಚ್ಡ್ ಎ ವೆರಿ ಸಕ್ಸಸ್ಫುಲ್ ಫ್ರೇಮ್ವರ್ಕ್ ಫಾರ್ ದ ಅಪ್ಕಮಿಂಗ್ ಲೀಡರ್ಸ್ ಸಮಿಟ್. ಇಲ್ಲೇನಾದ್ರೂ ಒಂದು ಪ್ರಾಪರ್ ಅನೌನ್ಸ್ಮೆಂಟ್ ಬಂದ್ರೆ ಬಹುಶಃ ಅದು ಮಾರ್ಕೆಟ್ ನ ದಿಕ್ಕನ್ನ ಬದಲಾಯಿಸಬಹುದು. ಅನ್ಸರ್ಟನಿಟಿಯಿಂದ ಸ್ವಲ್ಪ ಕ್ಲಾರಿಟಿ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ನೋಡೋಣ. ಏನು ನೆಕ್ಸ್ಟ್, ಟ್ರಂಪ್ ಸೈನ್ಸ್ ಟ್ರೇಡ್ ಡೀಲ್ ವಿತ್ ಮಲೇಷಿಯಾಸ್ ಅನ್ವರ್ ಡ್ಯೂರಿಂಗ್ ಏಷ್ಯಾ ಟ್ರಿಪ್. ಮಲೇಷಿಯಾದ ಜೊತೆ ಟ್ರೇಡ್ ಡೀಲ್ ಗೆ ಟ್ರಂಪ್ ಅವರು ಸೈನ್ ಹಾಕಿದ್ದಾರೆ ಇವತ್ತು. ಈ ಬಗ್ಗೆ ಇವತ್ತು ಸುದ್ದಿ ಬಂದಿದೆ. ಇನ್ನು ನೆಕ್ಸ್ಟ್, ಇಂಡಿಯಾ ಚೀನಾ ಫ್ಲೈಟ್ಸ್ ರೆಸ್ಯೂಮ್ ಆಫ್ಟರ್ 5 years. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2020ರಲ್ಲಿ ಗಲ್ವಾನ್ ವ್ಯಾಲಿ ಕ್ಲಾಶ್ ಏನಾಯ್ತು. ಆನಂತರ ಇಂಡಿಯಾ ಹಾಗೂ ಚೈನಾ ನಡುವೆ ಯಾವುದೇ ಪ್ಲೇನ್ಸ್ ಹಾರಾಟ ಮಾಡ್ತಾ ಇರಲಿಲ್ಲ. ಈಗ ಮತ್ತೆ ರೀಸ್ಟಾರ್ಟ್ ಆಗಿದೆ 5 ವರ್ಷದ ನಂತರ. ಇವತ್ತು ರಾತ್ರಿ 10 ಗಂಟೆಗೆ ಕೋಲ್ಕತ್ತಾದಿಂದ ಗ್ವಾಂಗ್ಝೋಗೆ ಫ್ಲೈಟ್ ಹೋಗ್ತಾ ಇದೆ. ಈ ಮೂಲಕ ರಿಲೇಶನ್ಶಿಪ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುವಂತ ಲಕ್ಷಣ ಕಂಡು ಬರ್ತಾ ಇದೆ ಭಾರತ ಹಾಗೂ ಚೈನಾ ನಡುವೆ. ಇನ್ನು ನೆಕ್ಸ್ಟ್, SBI ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. SBI ಟು ಹೈರ್ 3,500 ಆಫೀಸರ್ಸ್ ಇನ್ ನೆಕ್ಸ್ಟ್ 5 months ಟು ಡ್ರೈವ್ ಬಿಸಿನೆಸ್ ಗ್ರೋತ್. 3,500 ಆಫೀಸರ್ಸ್ ಅನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಬಟ್ 541 PO ವೇಕೆನ್ಸೀಸ್ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. ಇನ್ನು ಉಳಿದ ವೇಕೆನ್ಸೀಸ್ ಮುಂದಿನ ದಿನಗಳಲ್ಲಿ ಆಗುತ್ತೆ. ಈ ಬಗ್ಗೆ SBI ಮಾಹಿತಿಯನ್ನ ಕೊಟ್ಟಿದೆ. ನೆಕ್ಸ್ಟ್ 5 months ಅಲ್ಲಿ ಇನ್ನು 3,000+ ರೆಕ್ರೂಟ್ಮೆಂಟ್ಸ್ ಅನ್ನ ಮಾಡ್ಕೊಳ್ಳೋ ಬಗ್ಗೆ. ಇನ್ನು ನೆಕ್ಸ್ಟ್, ರೇಖಾ ಜುಂಜುನ್ವಾಲಾ ಅವರ ಬಗ್ಗೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ರೇಖಾ ಜುಂಜುನ್ವಾಲಾ ಬೈಸ್ 15 lakh shares ಆಫ್ ದಿಸ್ ಮಲ್ಟಿಬ್ಯಾಗರ್ ಟಾಟಾ ಸ್ಟಾಕ್ ಇನ್ ಕ್ಯೂಟೋ. ಕ್ಯೂಟೋನಲ್ಲಿ ರೇಖಾ ಜುಂಜುನ್ವಾಲಾ ಅವರು 15 ಲಕ್ಷ ಷೇರುಗಳನ್ನ ತಗೊಂಡಿದ್ದಾರೆ. ಯಾವ ಸ್ಟಾಕ್ ಅಲ್ಲಿ? ಟಾಟಾದ ಟೈಟನ್ ಅಲ್ಲಿ. ಟೈಟನ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಲಾಂಗ್ ಟರ್ಮ್ ಇಂದ ಕೂಡ ಜುಂಜುನ್ವಾಲಾ ಹೋಲ್ಡಿಂಗ್ ಇದೆ. ಅವರ ನಂತರ ಈಗ ಅವರ ವೈಫ್ ಹೆಸರಲ್ಲಿ ಹೋಲ್ಡಿಂಗ್ ಇದೆ. ಅಲ್ಲಿ 0.2% ಸ್ಟೇಕ್ ಅನ್ನ ಹೈಕ್ ಮಾಡಿದ್ದಾರೆ ಕ್ಯೂಟೋನಲ್ಲಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ 2 years ಇಂದ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. 2023 ನವೆಂಬರ್ ಇಂದ ಇಲ್ಲಿವರೆಗೂ ಕೂಡ ಕನ್ಸಾಲಿಡೇಟ್ ಆಗಿದೆ, ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಈಗ ಜುಂಜುನ್ವಾಲಾ ಫ್ಯಾಮಿಲಿ 0.2% ಅಥವಾ 15 ಲಕ್ಷ ಷೇರುಗಳನ್ನ ತಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದ್ದಾರೆ. ಹಿಂದೆ ಒಂದಷ್ಟು ಸೆಲ್ ಮಾಡಿದ್ರು, ಈಗ ಮತ್ತೆ ಅದೇ ಶೇರ್ ಅನ್ನ ತಗೊಂಡಿದ್ದಾರೆ. ಏನು ಭಾರತ್ ರಸಾಯನ್ ಬಗ್ಗೆ ಈಗಾಗಲೇ ಶುಕ್ರವಾರದ ವಿಡಿಯೋದಲ್ಲೇ ನಾನು ಕವರ್ ಮಾಡಿದ್ದೀನಿ ಡೀಟೇಲ್ ಆಗಿ. ಕಂಪನಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಇಶ್ಯೂ ಅನೌನ್ಸ್ ಮಾಡಿದೆ. ಅಂದ್ರೆ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡುವಂತ ನಿರ್ಧಾರವನ್ನು ಮಾಡಿದೆ. 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಅಂದ್ರೆ ಒಂದು ಶೇರು 2 ಆಗುತ್ತೆ. ಬೋನಸ್ 1:1 ರೇಷಿಯೋದಲ್ಲಿ ಅನೌನ್ಸ್ ಮಾಡಿದೆ. ಅಂದ್ರೆ ಒಂದು ಶೇರಿಗೆ 1 ಶೇರು ಬೋನಸ್ ಆಗಿ ಸಿಗುತ್ತೆ. ಟೋಟಲ್ 1 ಶೇರ್ ಇದ್ರೆ 4 ಶೇರುಗಳಾಗುತ್ತೆ. ಜೊತೆಗೆ ಈ ಅಪ್ಡೇಟ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ಸ್ಟಾಕ್ ಅನ್ನ ನಾಳೆ ವಾಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ಈ ಡಿಸಿಷನ್ಗೆ ಅಂತ. ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಶೇರ್ಗೆ ನೋಡೋಣ. ನಾಳೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ.
ಇನ್ನು JSW ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. JSW ಎನರ್ಜಿ ಲುಕ್ಸ್ ಟು ಆಪರೇಷನಲೈಸ್ 5 ಗಿಗಾವ್ಯಾಟ್ ಅವರ್ ಬ್ಯಾಟರಿ ಅಸೆಂಬ್ಲಿ ಯೂನಿಟ್ ಇನ್ ಪುಣೆ ಇನ್ ಥರ್ಡ್ ಕ್ವಾರ್ಟರ್. ಅಂದ್ರೆ ಈ ವರ್ಷದ Q3 ನಲ್ಲಿ, ಅಂದ್ರೆ ಇದೇ ಕ್ವಾರ್ಟರ್ ಅಕ್ಟೋಬರ್ ಟು ಡಿಸೆಂಬರ್, ಇದರಲ್ಲಿ 5 ಗಿಗಾವ್ಯಾಟ್ ಅವರ್ ಕೆಪಾಸಿಟಿ ಇರುವಂತ ಬ್ಯಾಟರಿ ಅಸೆಂಬ್ಲಿ ಯೂನಿಟ್ ಅನ್ನ ಆಪರೇಷನಲೈಸ್ ಮಾಡಬಹುದು, ಅಂದ್ರೆ ಕೆಲಸವನ್ನ ಅಲ್ಲಿ ಸ್ಟಾರ್ಟ್ ಮಾಡಬಹುದು ಅಥವಾ ಮಾಡುವಂತ ಪ್ರಯತ್ನದಲ್ಲಿದೆ ಅನ್ನುವಂತ ಸುದ್ದಿ ಬಂದಿದೆ ಪುಣೆ ಕ್ವಾರ್ಟರ್ಲಿ. ಇದ್ರ ಬಗ್ಗೆ ಕಂಪನಿಯ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಸಿಇಒ ಶರದ್ ಮಹೇಂದ್ರ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ವೆಸ್ಟರ್ ಕಾಲ್ ಅಲ್ಲಿ. ಇದ್ರ ಜೊತೆಗೆ ಆಲ್ಸೋ ಸೆಡ್ ದಟ್ ಟ್ರಯಲ್ ರನ್ಸ್ ಫಾರ್ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಹ್ಯಾವಿಂಗ್ ಎ ಕೆಪಾಸಿಟಿ ಆಫ್ 3800 ಟನ್ಸ್ ಪರ್ annum ಅಟ್ ವಿಜಯನಗರ್ ಆರ್ ನಿಯರ್ ಕಂಪ್ಲೀಟ್. ಕರ್ನಾಟಕದ ವಿಜಯನಗರದಲ್ಲಿ 3800 ಟನ್ಸ್ ಪರ್ annum ಕೆಪಾಸಿಟಿ ಇರುವಂತಹ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಅನ್ನು ಕೂಡ ಕಂಪ್ಲೀಟ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಒಳ್ಳೆ ಬೆಳವಣಿಗೆಗಳು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ. ಈ ಹಿಂದೆ ಹಲವು ಸಲ ನಾನು ಸ್ಟಾಕ್ ಅನ್ನ ಕವರ್ ಮಾಡಿದೀನಿ, ನೀವು ಕೂಡ ನೋಡಿದ್ದೀರಿ ಅಂದ್ಕೊಳ್ತೀನಿ. ಪೊಟೆನ್ಶಿಯಲ್ ಇರುವಂತಹ ಕಂಪನಿ, ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಪ್ಯಾಸೆಂಜರ್ ವೆಹಿಕಲ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ, ನೋಡಬಹುದು. ಪ್ಯಾಸೆಂಜರ್ ವೆಹಿಕಲ್ ಎಕ್ಸ್ಪೋರ್ಟ್ಸ್ ರೈಸ್ 18% ಇನ್ ಏಪ್ರಿಲ್ ಸೆಪ್ಟೆಂಬರ್. ಅಂದ್ರೆ Q2 ನಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಎಕ್ಸ್ಪೋರ್ಟ್ಸ್ 18% ರೈಸ್ ಆಗಿದೆ. ಅದರಲ್ಲಿ ಮಾರುತಿ ಸುಜುಕಿ ಲೀಡಿಂಗ್ ಅಲ್ಲಿದೆ. 2,05,763 ಯೂನಿಟ್ಸ್ ಅನ್ನು ಕಂಪನಿ ಎಕ್ಸ್ಪೋರ್ಟ್ ಮಾಡಿದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 40% ಇನ್ಕ್ರೀಸ್ ಆಗಿದೆ ಮಾರುತಿ ಸುಜುಕಿಯ ಎಕ್ಸ್ಪೋರ್ಟ್ಸ್ ಅಲ್ಲಿ Q2 ನಲ್ಲಿ. ಟೋಟಲ್ ಪ್ಯಾಸೆಂಜರ್ ವೆಹಿಕಲ್ಸ್ ನೋಡಬಹುದು 4,45,884 ಯೂನಿಟ್ಸ್ ಎಕ್ಸ್ಪೋರ್ಟ್ ಆಗಿದೆ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 18.4% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಹ್ಯುಂಡೈ ಮೋಟಾರ್ ಇಂಡಿಯಾ 99,540 ಯೂನಿಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ Q2 ನಲ್ಲಿ. 17% ರೈಸ್ ಆಗಿದೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ನಿಸ್ಸಾನ್ 37,605 ಯೂನಿಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಹಿಂದಿನ ಸಲ 33,059 ಯೂನಿಟ್ಸ್ ಇತ್ತು. ವೋಲ್ಕ್ಸ್ ವ್ಯಾಗನ್ 28,000 ಯೂನಿಟ್ಸ್, ಟೊಯೋಟಾ ಕಿರ್ಲೋಸ್ಕರ್ 18,880 ಯೂನಿಟ್ಸ್ ಇದೆ. ಕಿಯಾ 13,666 ಯೂನಿಟ್ಸ್ ಇದೆ. ಹೊಂಡಾ 13,243 ಯೂನಿಟ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡಿದೆ. ಇದರ ಬಗ್ಗೆ ಸಿಯಾಮ್ ಅಂದ್ರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಇಲ್ಲಿ ಟಾಟಾ ಮೋಟಾರ್ಸ್ ನಂಬರ್ಸ್ ಅಪ್ಡೇಟ್ ಆಗಿಲ್ಲ, ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಒಂದ್ಸಲ ಗೂಗಲ್ ಮಾಡಿ ತಿಳ್ಕೊಳ್ಳಕ್ಕೆ ಟ್ರೈ ಮಾಡಿ. ಟಾಟಾ ಮೋಟಾರ್ಸ್ ಅಲ್ಲಿ ಹೂಡಿಕೆ ಮಾಡಿರುವಂತವ್ರು. ಇನ್ನು IPO ಗಳ ಬಗ್ಗೆ, ಅಂದ್ರೆ ಅಪ್ಕಮಿಂಗ್ IPO ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಸ್ಟಡ್ಸ್ ಅಕ್ಸೆಸರೀಸ್ IPO ಬಗ್ಗೆ. ಹೆಲ್ಮೆಟ್ ಮೇಕರ್ಸ್ ಇಶ್ಯೂ ಟು ಓಪನ್ ಆನ್ ಅಕ್ಟೋಬರ್ 30. ಸ್ಟಡ್ಸ್ ಅಕ್ಸೆಸರೀಸ್ IPO 30ನೇ ತಾರೀಕಿಂದ ಓಪನ್ ಆಗ್ತಾ ಇದೆ. ಈ ಬಗ್ಗೆ ಅಪ್ಡೇಟ್ ಬಂದಿದೆ. ಇಂಟ್ರೆಸ್ಟ್ ಇರೋರು ಡೀಟೇಲ್ ಆಗಿ ಕಂಪನಿಯ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನವನ್ನ ಪಡಬಹುದು. ಇಲ್ಲಿ 5 ಥಿಂಗ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ನೋಡೋದ IPO ಸ್ಟ್ರಕ್ಚರ್ OFS ಆಗಿರುತ್ತೆ, ಎಂಟೈರ್ಲಿ OFS ಆಗಿರುತ್ತೆ. OFS ಆಗಿರೋದ್ರಿಂದ ಯೂಸ್ ಆಫ್ ಪ್ರೊಸೀಡ್ಸ್ ಏನಿರೋದಿಲ್ಲ, ಯಾಕೆಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ ಸೇಲ್ ಮಾಡ್ತಿರೋಂಥದ್ದು. ಫೈನಾನ್ಷಿಯಲ್ ಸ್ನಾಪ್ ಶಾಟ್ಸ್, ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕೂಡ ಗ್ರೋ ಆಗಿದೆ 2025 ಫಿಸ್ಕಲ್ ಅಲ್ಲಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಪ್ರೊಮೋಟರ್ ಅಂಡ್ ಇನ್ವೆಸ್ಟರ್ ಶೇರ್ ಹೋಲ್ಡಿಂಗ್ ಮಧುಭೂಷಣ್ ಖುರಾನ್ ಅವರು 38 ಲಕ್ಷ ಶೇರುಗಳನ್ನ ಸೆಲ್ ಮಾಡ್ತಿದ್ದಾರೆ. ಪ್ರೊಮೋಟರ್ ಸಿದ್ಧಾರ್ಥ್ ಭೂಷಣ್ ಖುರಾನ್ ಅವರು ಕೂಡ 8 ಲಕ್ಷ ಶೇರುಗಳನ್ನ ಸೆಲ್ ಮಾಡ್ತಿದ್ದಾರೆ. ಹಾಗೆ ಪ್ರೊಮೋಟರ್ ಗ್ರೂಪ್ ಮೆಂಬರ್ ಚಾಂದ್ ಖುರಾನ್ ಅವರು 21 ಲಕ್ಷ ಶೇರುಗಳನ್ನ ಸೆಲ್ ಮಾಡ್ತಿದ್ದಾರೆ. AFL ಕ್ಯಾಪಿಟಲ್ ಸರ್ವಿಸಸ್ ಲಿಮಿಟೆಡ್ ಹಾಗೂ ICICI ಸೆಕ್ಯೂರಿಟೀಸ್ ಲೀಡ್ ಮ್ಯಾನೇಜರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಈ ಕಡೆ ಬರೋದಾದ್ರೆ ಲೆನ್ಸ್ ಕಾರ್ಡ್ ಕೂಡ IPO ತರ್ತಿದೆ. ಸಾಫ್ಟ್ ಬ್ಯಾಂಕ್ ಬ್ಯಾಕ್ಡ್ ಇಶ್ಯೂ ಟು ಓಪನ್ ಫಾರ್ ಸಬ್ಸ್ಕ್ರಿಪ್ಷನ್ ಆನ್ ಅಕ್ಟೋಬರ್ 31. ಇದು ಕೂಡ ಅಕ್ಟೋಬರ್ 31ನೇ ತಾರೀಕಿಂದ ಓಪನ್ ಆಗ್ತಾ ಇದೆ ಲೆನ್ಸ್ ಕಾರ್ಡ್. ಇಲ್ಲಿ ಫ್ರೆಶ್ ಇಶ್ಯೂ ಹಾಗೂ OFS ಎರಡು ಇರುತ್ತೆ. 2,150 ಕೋಟಿ ಫ್ರೆಶ್ ಇಶ್ಯೂ ಇರುತ್ತೆ. 12.75 crore ಶೇರುಗಳನ್ನ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಮಾರಾಟ ಮಾಡ್ತಿದ್ದಾರೆ. ಯೂಸ್ ಆಫ್ ಪ್ರೊಸೀಡ್ಸ್ ಲೀಸ್ ಅಂಡ್ ರೆಂಟ್ ಪೇಮೆಂಟ್ಸ್ ಅನ್ನ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದೆ ಕಂಪನಿ. ನಂತರ ಫೈನಾನ್ಷಿಯಲ್ಸ್ ಅನ್ನ ವಾಚ್ ಮಾಡೋದಾದ್ರೆ 297 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. 2024ರಲ್ಲಿ 10 ಕೋಟಿ ಲಾಸ್ ಅಲ್ಲಿ ಇದ್ದಂತದ್ದು 2025ರಲ್ಲಿ 297 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. ಪ್ರೊಮೋಟರ್ ಅಂಡ್ ಇನ್ವೆಸ್ಟರ್ ಶೇರ್ ಹೋಲ್ಡಿಂಗ್ ಕಂಪನಿಯ ಕೋ ಫೌಂಡರ್ ಪಿಯೂಷ್ ಬನ್ಸಲ್ ಅವರು 2 ಕೋಟಿ ಶೇರುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಕೋ ಫೌಂಡರ್ಸ್ ಅಮಿತ್ ಚೌಧರಿ ಅಂಡ್ ಸುಮಿತ್ ಕಪಾಹಿ 28.7 ಲಕ್ಷ ಶೇರುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇನ್ನು ಸಾಫ್ಟ್ ಬ್ಯಾಂಕ್ ಅಫಿಲಿಯೇಟ್ SPF 2.6 crore ಶೇರುಗಳನ್ನ ಸೆಲ್ ಮಾಡ್ತಾ ಇದೆ. ಕೋಟಕ್ ಮಹೀಂದ್ರ, ಮೊರ್ಗನ್ ಸ್ಟ್ಯಾನ್ಲಿ, ಅವೆಂಡಸ್ ಕ್ಯಾಪಿಟಲ್, ಸಿಟಿ ಗ್ರೂಪ್ ಇವರೆಲ್ಲ ಲೀಡ್ ಮ್ಯಾನೇಜರ್ಸ್ ಆಗಿರ್ತಾರೆ. ಈ ಕೆಲವು ಅಪ್ಡೇಟ್ಸ್ ಗಳು ಇವತ್ತು ಬಂದಿದೆ. ಇನ್ನು ಹಲವಾರು ಕಂಪನಿಗಳು ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಅವುಗಳನ್ನ ಈಗಾಗಲೇ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ. ಇನ್ನು ಒಂದಷ್ಟು ಆರ್ಡರ್ ಅಪ್ಡೇಟ್ ಗಳನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ. ಆ ಎಲ್ಲ ಶೇರುಗಳು ಕೂಡ ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ, ಆ ಸ್ಟಾಕ್ ಗಳನ್ನ ನಾನು ಮತ್ತೆ ರಿಪೀಟ್ ಮಾಡಿಲ್ಲ, ಹಾಗಾಗಿ ವಾಚ್ ಮಾಡಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.